ಕರ್ನಾಟಕ ನ್ಯೂಸ್ 99ಗೆ ಸ್ವಾಗತ. ಶಿರ್ಷಾಡ್ ಸಂಸ್ಥಾನ ಹಿರೇಮಠ ಮೂಲ ಸಂಸ್ಥಾನ ಮಠವಾಗಿದ್ದು, ಇದರ ಶಾಖಾ ಮಠವಾದ ಇಂಡಿ ಶಾಖಾ ಮಠದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಬಡ ಮಕ್ಕಳ ಶಿಕ್ಷಣ ಮತ್ತು ಉಚಿತ ಅನ್ನಪ್ರಸಾದ ಹಾಗೂ ವಸತಿ ನಿಲಯದ ಮಹಾದ್ವಾರ ಪ್ರಥಮ ಹೊಸ್ತಿಲು ಪೂಜಾ ಶಿಲಾದ್ವಾರ ಕಾರ್ಯಕ್ರಮದ ನಿಮಿತ್ತವಾಗಿ ಸತತ 5 ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ, ಧರ್ಮಸಭೆ ಹಾಗೂ 5,001 ಮಹಾ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಇದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮಪೂಜ್ಯ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು, ಸಂಸ್ಥಾನ ಮಠ ಹಿರೇಮಠ ಶಿರ್ಷಾಡ್ ಮಹಾಸ್ವಾಮಿಗಳು ಹಾಗೂ ಪ್ರವಚನಕಾರರಾದ ಪರಮಪೂಜ್ಯ ರುದ್ರಮುನಿ ಶಿವಾಚಾರ್ಯರು, ಶ್ರೀ ಮಡಿವಾಳೇಶ್ವರ ಮಠ ಕಡಕೋಳ್ ಮಹಾಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಮುಖ್ಯ ಕೇಂದ್ರ ಬಿಂದುವಾಗಿ ಆಗಮಿಸಿದ ಮುಖ್ಯ ಉದ್ಘಾಟಕರಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್, ಹಿಂದೂ ಹುಲಿ, ಜನಪ್ರಿಯ ಶಾಸಕರು ವಿಜಯಪುರ. ಈ ಕಾರ್ಯಕ್ರಮಕ್ಕೆ ಪುಷ್ಪಾರ್ಚನೆ ಮಾಡಿದಂಥ ಶ್ರೀ ದಯಾನಂದ್ ಸಾಗರ್ ಪಾಟೀಲ್, ಬಿಜೆಪಿ ಮುಖಂಡರು ಅತರ್ಗ. ಈ ಎಲ್ಲ ಕಾರ್ಯಕ್ರಮದ ಅನ್ನದಾಸೋಹವನ್ನು ನೆರವೇರಿಸಿಕೊಟ್ಟಂಥ ಶ್ರೀ ಎಸ್.ಎ. ಪಾಟೀಲ್ ಡೋಮ್ನಾಳ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ವಿಜಯಪುರ. ಎಲ್ಲ ರಾಜಕೀಯ ಮುಖಂಡರು, ಊರಿನ ಹಿರಿಯರು, ಗಣ್ಯರು, ಉಪಸ್ಥಿತ ಗಣ್ಯಮಾನ್ಯರು ಎಲ್ಲರೂ ಸೇರಿಕೊಂಡು ಬಡ ಮಕ್ಕಳ ಮತ್ತು ಉಚಿತ ಅನ್ನಪ್ರಸಾದ ಹಾಗೂ ಬೃಹತ್ ಕಟ್ಟಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದರು. ಈ ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಇಂಡಿ ಪಟ್ಟಣದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದರು. ವರದಿ ಮಂಜು ವಂದಾಲ್. ಯಾರಿಗೆ ಕಾಣಲಾದ ಸಂಪತ್ತು ಅದು ತನ್ನಷ್ಟಕ್ಕೆ ಇರ್ತಕ್ಕಂಥ ಸಂಪತ್ತನ್ನು ಗಳಿಸಿರ್ತಕ್ಕಂಥ ಸಂಪತ್ತು ಅದು ದೊಡ್ಡದಲ್ಲ. ಇವತ್ತು ಯಾವತ್ತೂ ಸಮಾಜ ಕಾಣುವಂಥ ಸಂಪತ್ತನ್ನು ಗಳಿಸುವ ಮಠಗಳು ಇವತ್ತು ಏನಾದರೂ ಸಮಾಜ ಒಂದು ಉಳಿದಿದೆ ಅಂದರೆ, ಪ್ರಾಮಾಣಿಕತೆಯಿಂದ ಏನಾದರೂ ಧರ್ಮ ಉಳಿದಿದೆ ಅಂದರೆ ಮಠಗಳಲ್ಲಿ ಬಂದಿದೆ. ಇವತ್ತು ಯಾವ ಕೋಟ ವಿಶ್ವಾಸ ಕಳೆದುಕೊಳ್ಳುವಂಥ ಪ್ರಸಂಗಗಳನ್ನು ನಾವು ನೋಡ್ತಾ ಇದ್ದೀವಿ. ಸತ್ಯದ ಕೋಟಗಳು ಎಲ್ಲಾದರೂ ನಡೆದರೆ ಮಠಗಳಲ್ಲಿ ಅನಿಸ್ತದೆ. ನಾವು ಇವತ್ತಿನ ದಿನಗಳು ನೋಡ್ತೀವಿ. ಇನ್ನೂ ಭಯ ಅದ, ಭಕ್ತಿ ಅದ ಜನಗಳಲ್ಲಿ. ಮಠಕ್ಕೆ ಹೋದ್ರೆ ಅಲ್ಲಿ ಮಠಗಳಲ್ಲಿ ಏನಾದರೂ ತಪ್ಪು ಮಾತಾಡಿದ್ರೆ ಅಂದರೆ ನಮಗೆ ದೇವರು ಮೆಚ್ಕೊಳ್ಳಲ್ಲ ಅನ್ನುವಂಥ ಭಯ, ಶ್ರದ್ಧೆ ಇನ್ನೂ ಉಳಿದಿದೆ. ಅದನ್ನು ಕಳ್ಕೊಂಡಿವಿ ಅಂದ್ರೆ ನಮ್ಮ ಭಾರತ ದೇಶದ ಪರಿಸ್ಥಿತಿ ಎಲ್ಲಿ ಬರ್ತದೆ ಅನ್ನೋದು ನಾವು ಹಚ್ಕೊಳ್ಬೇಕಾಗ್ತದೆ. ಇವತ್ತಿನ ದಿನಗಳನ್ನು ನೋಡಿ ಮಡಿವಾಳಪ್ಪ ಅಂದ, ಗಪ್ಪ ಹೊಡಿಯ ಅಪ್ಪದೇವರು ಹೆಚ್ಚಿಗಾದರು, ಪುಂಡ ಮಂದಿ ಕೂಡಿ ಚಂಡಿ ಆಡಿದರು, ಪುಡಾರಿ ಮಂದಿ ಕೂಡಿ ಧರುಡಿ ಮಾಡ್ಯಾರು. ಬಡವನ ಹೆಂಡತಿ ಚೆಲುವೆ ಇದ್ದರೆ ಸಾಲ ಕೊಡ್ತಾರೋ, ಬಡ್ಡಿಗೆ ಬಡ್ಡಿ ಕೂಡಿ ಇವರು ಖಾತೆ ನಡೆಸ್ಯಾರು. ಹೋದಿನಂಗ ಜೋತು ಬಿಟ್ಕೊಂಡು ಅಲ್ಲೇ ಕೂತಾರು. ಎಷ್ಟು ಅದ್ಭುತ ಅನುಭವ ಹೇಳ್ದ. ಗೂಳಿ ಇಲ್ಲದ ಗಪ್ಪಾಗುವಂತ ಆಕಳ ಬರ್ತಾವೋ, ಕೋಟ ಜನರು ರಾಜಕೀಯ ಆಳುವ ಕಾಲು ಬರ್ತದೆ ಅಂತ ಮಡಿವಾಳಪ್ಪ. ಕೋಟಿ ಜನ ಆಳುವಂಥ ಕಾಲು ಬರ್ತದೆ ಅಂತ ಮಡಿವಾಳಪ್ಪ 300 ವರ್ಷದ ಹಿಂದೆ ಘೋಷಣೆ ಮಾಡ್ತಕ್ಕಂಥ ಅನುಭವ. ಇವತ್ತು ಸಮಾಜವನ್ನ